ನಮಸ್ಕಾರ. ಬುಧವಾರ ಸಂಜೆ ಬೆಂಗಳೂರಿನಲ್ಲಿ ಅಕ್ಷರಶಃ ಆಕಾಶವೇ ಕಳಚಿ ಬಿದ್ದಂತಾಯ್ತು ಅಲ್ವಾ? ಈ ಸಮಗ್ರ ವರದಿಯಲ್ಲಿ ಏಕಾಏಕಿ ಎರಗಿದ ಆ ಭೀಕರ ಜಲಪ್ರಳಯ, ಹವಾಮಾನ ವೈಪರೀತ್ಯ ಹಾಗೂ ನಗರದ ಮೂಲಸೌಕರ್ಯ ಹೇಗೆ ಸಂಪೂರ್ಣವಾಗಿ ಕುಸಿತುಬಿಡ್ತು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 9 ನೋಡಕ್ಕೆ ಇದೊಂದು ಸಾಮಾನ್ಯ ಸಂಖ್ಯೆ. ಆದರೆ ಆವತ್ತು ಸುರಿದ ಅನಿರೀಕ್ಷಿತ ಮಳೆಗೆ ಬಲಿಯಾದ ಅಮೂಲ್ಯ ಜೀವಗಳ ಸಂಖ್ಯೆ ಇದು. ಒಂದು ಸಾಮಾನ್ಯ ಬುಧವಾರದ ಸಂಜೆ ಇಷ್ಟೊಂದು ದೊಡ್ಡ ಮಟ್ಟದ ದುರಂತವಾಗಿ ಬದಲಾಡುತ್ತೆ ಅಂತ ಯಾರೊಬ್ಬರೂ ಕನಸಿನಲ್ಲೂ ಊಹಿಸಿರಲಿಲ್ಲ. ಈ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ಈ ಒಂದು ಸಂಖ್ಯೆಯ ನಂಬಿಕೆ ಎಚ್ಚರಿಕೆ ಗಂಟೆಯಂತೆ ಹೇಳುತ್ತೆ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್. ಈ ದುರಂತದಲ್ಲಿ ಆದ ಭೀಕರ ಮಾನವಹಾನಿ ಮತ್ತು ಈ ಸಾವು ನೋವುಗಳಿಗೆ ಕಾರಣವಾದ ನಿರ್ದಿಷ್ಟ ಘಟನೆಗಳ ಕಡೆಗೆ ಒಮ್ಮೆ ಕಣ್ಣಾಡಿಸೋಣ. ಶಿವಾಜಿನಗರದಲ್ಲಿ ನಡೆದ ಆ ಪ್ರಮುಖ ದುರಂತ ನಿಜಕ್ಕೂ ಎದೆ ಒಡೆಯುವಂಥದ್ದು. ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ದಿಢೀರನೆ ಕುಸಿದು 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಮತ್ತೇಳು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಲ್ಲಿ ಮಣ್ಣು ಸುರಿಯಲಾಗಿತ್ತು, ಜೊತೆಗೆ ಮಳೆ ನೀರಿನ ಭಾರೀ ರಭಸಕ್ಕೆ ಆ ಹಳೆ ಗೋಡೆ ತಡ್ಕೊಡಲಾಗದೆ ಉರುಳಿಬಿದ್ದಿದೆ. ದುರಂತ ಅಂದ್ರೆ ಮೃತರಲ್ಲಿ ತಮ್ಮ ಪಾಡಿಗೆ ತಾವು ವ್ಯಾಪಾರ ಮಾಡ್ತಿದ್ದ ರಸ್ತೆ ಬದಿಯ ವ್ಯಾಪಾರಿಗಳು ಮತ್ತು ಕೇರಳದಿಂದ ಬಂದಿದ್ದ ಕೆಲವು NGO ಸದಸ್ಯರಿದ್ರು. ಪಾಪ ಮಳೆಯಿಂದ ಬಚಾವಾಗೋಕೆ ಆ ಗೋಡೆ ಆಸರೆ ಪಡ್ಕೊಂಡ್ರು. ಅದೇ ಗೋಡೆ ಅವರ ಪಾಮಿಗೆ ಯಮಸ್ವರೂಪಿಯಾಗಿ ಪರಿಣಮಿಸಿತು. ಇದರ ಹಿಂದಿರೋ ಮಾನವೀಯ ಆಯಾಮ ಅರ್ಥ ಮಾಡ್ಕೊಳ್ಳೋಕೆ ಅಲ್ಲೇ ಇದ್ದ ಪ್ರತ್ಯಕ್ಷದರ್ಶಿ ಸುಹೇಲ್ ಅವರ ಈ ಮಾತುಗಳನ್ನೊಮ್ಮೆ ಗಮನಿಸಿ. ಕಳೆದ 20 ವರ್ಷಗಳಿಂದ ಅದೇ ಜಾಗದಲ್ಲಿ ಪರ್ಸ್, ಚಪ್ಪಲಿ ಮಾರ್ತಿದ್ದ ಸುಹೇಲ್ ಮತ್ತು ಅವರ ಕುಟುಂಬ ಇಂಥದ್ದೊಂದು ಘೋರ ದುರಂತನ ತಮ್ಮ ಜೀವಮಾನದಲ್ಲೇ ನೋಡಿರಲಿಲ್ಲಂತೆ. ಕಣ್ಣೆದುರೇ ಪರಿಚಯದವರನ್ನ ಕಳೆದುಕೊಂಡ ಅವರ ನೋವು ಕೇವಲ ಒಂದು ಕ್ಷಣದ ಮಳೆ ಬಡವರ ಬದುಕನ್ನ ಹೇಗೆ ಕಸಿದುಕೊಳ್ಳುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ. ಬರೀ ಗೋಡೆ ಕುಸಿತ ಅಷ್ಟೇ ಅಲ್ಲ, ಮಳೆಯಿಂದಾದ ಇತರ ಅಗೋಚರ ಅಪಾಯಗಳು ಅಂದ್ರೆ ವಿದ್ಯುತ್ ಅವಘಡಗಳು ಕೂಡ ಪ್ರಾಣ ತೆಗೆದಿವೆ. ಬನ್ನೇರುಘಟ್ಟ ರಸ್ತೆಯ ವೇಗಾ ಸಿಟಿ ಮಾಲ್ ಬಳಿ 35 ವರ್ಷದ ರಘು ಹಾಗೂ ಯರಬ್ ನಗರದಲ್ಲಿ ಕೇವಲ 19 ವರ್ಷದ ವಿದ್ಯಾರ್ಥಿ ಸೈಯದ್ ಸುಫಿಯಾನ್ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾರೆ. ಬೈಕ್ ಪಾರ್ಕ್ ಮಾಡೋಕೆ ಹೋದಾಗ ವಿದ್ಯುತ್ ಕಂಬದಿಂದ ಲೀಕ್ ಆಗ್ತಿದ್ದ ಕರೆಂಟ್ ಸುಫಿಯಾನ್ ಪ್ರಾಣನೇ ತೆಗೆದುಬಿಡ್ತು. ಪ್ರವಾಹದ ನೀರು ಮತ್ತು ವಿದ್ಯುತ್ ಸೇರ್ಕೊಂಡು ಆವತ್ತು ಇಡೀ ರಸ್ತೆಗಳನ್ನೇ ಮರಣಕೂಪಗಳನ್ನಾಗಿ ಮಾಡಿದ್ವು ಅಂದ್ರೆ ತಪ್ಪಾಗಲ್ಲ. ಇನ್ನು ಹವಾಮಾನ ಕೇಂದ್ರದ ಮಾಹಿತಿ ಕಡೆಗೆ ಬರೋದಾದ್ರೆ, ಹವಾಮಾನ ವೈಪರೀತ್ಯ ಮತ್ತು ದಾಖಲೆ ಮುರಿದ ಡೇಟಾ ಏನ್ ಹೇಳುತ್ತೆ ನೋಡೋಣ. ತೀವ್ರ ಒಣಹವೆ ಇದ್ದ ಈ ಏಪ್ರಿಲ್ ತಿಂಗಳು ದಿಢೀರ್ನೆ ಇಂತಹ ಭೀಕರ ವಿನಾಶಕ್ಕೆ ಹೇಗೆ ಸಾಕ್ಷಿಯಾಯಿತೋ ಅನ್ನೋದು ನಿಜಕ್ಕೂ ಅಚ್ಚರಿ. ಈ ಚಾರ್ಟ್ ನೋಡಿದ್ರೆ ವಾತಾವರಣದ ಅನಿರೀಕ್ಷಿತ ವೈಪರೀತ್ಯತೆಯ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಆಗುವ ಮಳೆ ಕೇವಲ 61.7 ಮಿಲಿಮೀಟರ್. 2011ರಲ್ಲಿ 108.6 ಮಿಲಿಮೀಟರ್ ಮಳೆಯಾಗಿದ್ದು ಅಲ್ಲಿವರೆಗಿನ ದೊಡ್ಡ ದಾಖಲೆಯಾಗಿತ್ತು. ಆದರೆ ಈ ಬುಧವಾರ ಸುರಿದ ಮಳೆ ಬರೋಬ್ಬರಿ 111 ಮಿಲಿಮೀಟರ್. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಇದು ಏಪ್ರಿಲ್ ತಿಂಗಳ ಸಾರ್ವಕಾಲಿಕ ದಾಖಲೆಯನ್ನೇ ಪುಡಿಗಟ್ಟಿದೆ. ಹವಾಮಾನದ ಈ ಅಸಾಮಾನ್ಯ ವರ್ತನೆ ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸಿದೆ. ಇಲ್ಲಿ 78 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ನಿಜಕ್ಕೂ ಬೆಚ್ಚಿಬೀಳಿಸುವಂಥದ್ದು. ಕೇಂದ್ರ ವ್ಯಾಪಾರ ಪ್ರದೇಶ ಅಂದ್ರೆ CBD ಏರಿಯಾದಲ್ಲಿ ಕೇವಲ 30 ನಿಮಿಷಗಳಲ್ಲಿ ಬರೋಬ್ಬರಿ 78 ಮಿಲಿಮೀಟರ್ ಮಳೆಯಾಗಿದೆ. ಆಕಾಶಕ್ಕೆ ದೊಡ್ಡ ರಂಧ್ರ ಬಿದ್ದಂತೆ ಸುರಿದ ಈ ಮಳೆಯ ತೀವ್ರತೆ ಎಷ್ಟಿಟ್ಟಪ್ಪ ಅಂದ್ರೆ, ಇಷ್ಟು ಕಡಿಮೆ ಸಮಯದಲ್ಲಿ ಸುರಿದ ಅಪಾರ ಪ್ರಮಾಣದ ನೀರನ್ನ ಹೀರ್ಕೊಳ್ಳಕ್ಕೆ ನಮ್ಮ ನಗರದ ಯಾವುದೇ ವ್ಯವಸ್ಥೆಗೂ ಸಾಧ್ಯವೇ ಇರಲಿಲ್ಲ. ಈ ದಿಢೀರ್ ಬದಲಾವಣೆಗೆ ಹವಾಮಾನ ಇಲಾಖೆ ನೀಡುವ ನಿಖರವಾದ ವೈಜ್ಞಾನಿಕ ಕಾರಣಗಳನ್ನೊಮ್ಮೆ ಬಿಡಿಸ್ನೋಡೋಣ. ಮೊದಲನೇದಾಗಿ, ವಾತಾವರಣದ ಕೆಳಹಂತದಲ್ಲಿ ಗಾಳಿ ಮತ್ತು ತೇವಾಂಶ ಒಗ್ಗೂಡಿತು. ಎರಡನೇದಾಗಿ, ತಾಪಮಾನದಲ್ಲಿ ತೀವ್ರವಾದ ಏರಿಕೆ ಕಂಡುಬಂತು. ಈ 2 ಅಂಶಗಳು ಸೇರಿ ಪ್ರಬಲವಾದ ಉಷ್ಣದ ಸಂವಹನವನ್ನು ಸೃಷ್ಟಿಸಿದವು. ಇದರ ನೇರ ಪರಿಣಾಮವಾಗಿ ಈ ಬೃಹತ್ ಪ್ರಮಾಣದ ಮಳೆ ಮತ್ತು ಆಲಿಕಲ್ಲು ಮರೆ ಒಟ್ಟಿಗೆ ಅಪ್ಪಳಿಸಿಬಿಡ್ತು. ಮುಂದಿನ ವಿಭಾಗ, ನಗರದ ಮೂಲಸೌಕರ್ಯ, ಪ್ರವಾಹದ ಡಾಮಿನೋ ಎಫೆಕ್ಟ್. ಈ ಭಾರೀ ಮಳೆ ನಗರದ ಮೂಲಸೌಕರ್ಯವನ್ನ ಹೇಗೆ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿತು ಅಂತ ಗಮನಿಸೋಣ. ನಗರದ ಪ್ರವಾಹಕ್ಕೆ ಕಾರಣವಾದ ಈ ನಿರ್ದಿಷ್ಟ ಡಾಮಿನೋ ಎಫೆಕ್ಟ್ ಇದೆಯಲ್ಲ, ಇದು ಅತ್ಯಂತ ಗಮನಾರ್ಹವಾದದ್ದು. ಮಳೆಯ ಜೊತೆಗೆ ಬಿದ್ದ ಅಸಾಮಾನ್ಯ ಗಾತ್ರದ ಆಲಿಕಲ್ಲುಗಳು ಮತ್ತು ಬಿರುಗಾಳಿಗೆ ಉದುರಿದ ಅಪಾರ ಪ್ರಮಾಣದ ಎಲೆಗಳು ರಸ್ತೆ ಬದಿಯ ಚರಂಡಿಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ವು. ನೀರು ಹರಿದೋಗಕ್ಕೆ ಜಾಗವೇ ಇಲ್ಲದೆ ತಕ್ಷಣವೇ ಪ್ರಮುಖ ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ನಿಂತುಬಿಡ್ತು. ಇದರಿಂದಾಗಿ ಕೆಲವೇ ನಿಮಿಷಗಳಲ್ಲಿ ವಾಹನಗಳು ರಸ್ತೆಯಲ್ಲೇ ಮುಳುಗೋಕ್ ಶುರುವಾಗಿ ಇಡೀ ನಗರವೇ ಸ್ತಬ್ಧವಾಯಿತು. ಇನ್ನು ಪರಿಸರ ಮತ್ತು ಸಾರ್ವಜನಿಕ ಆಸ್ತಿಗೆ ಉಂಟಾದ ಹಾನಿಯ ಪ್ರಮಾಣ ನೋಡಿದ್ರೆ ತಲೆ ತಿರುಗುತ್ತೆ.
ನಗರದ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಬರೋಬ್ಬರಿ 170 ಮರಗಳು ಮತ್ತು 408 ಕೊಂಬೆಗಳು ಧರೆಗುರುಳಿವೆ. ಇದರಲ್ಲಿ ಕೇಂದ್ರ ವಲಯ ಅತಿ ಹೆಚ್ಚು ಹಾನಿಗೊಳಗಾಗಿದ್ದು 67 ಮರಗಳು ಅಲ್ಲಿಯೇ ಬಿದ್ದಿವೆ. ಬಿಬಿಎಂಪಿಗೆ 68 ಅಧಿಕೃತ ಪ್ರವಾಹದ ದೂರುಗಳು ಬಂದಿವೆ. ಮತ್ತೊಂದು ಬೇಸರದ ಸಂಗತಿಯೆಂದರೆ ಚರ್ಚ್ ಸ್ಟ್ರೀಟ್ನಲ್ಲಿರುವ ಪ್ರಸಿದ್ಧ ಪುಸ್ತಕದ ಮಳಿಗೆಗೆ ನೀರು ನುಗ್ಗಿ ಸುಮಾರು 5,000 ಪುಸ್ತಕಗಳು ಹಾಳಾಗಿವೆ. ವ್ಯಾಪಾರ ಮತ್ತು ಸಂಸ್ಕೃತಿ ಎರಡಕ್ಕೂ ಈ ಮಳೆ ದೊಡ್ಡ ಪೆಟ್ಟು ನೀಡಿದೆ. 25,050 ಕೇವಲ 4.5 ಗಂಟೆಗಳ ಅಂತರದಲ್ಲಿ, ಅಂದ್ರೆ ಸಂಜೆ 4 ಗಂಟೆಯಿಂದ 8:30 ನಡುವೆ ಬೆಸ್ಕಾಂ ಸಹಾಯವಾಣಿಗೆ ಬಂದ ಕರೆಗಳ ಸಂಖ್ಯೆ ಇದು. ಕತ್ತಲಲ್ಲಿ ಸಿಲುಕಿದ ಜನ ಅನುಭವಿಸಿದ ಆತಂಕ, ದಿಗ್ಭ್ರಮೆಯನ್ನ ಈ ನಂಬರ್ ನೇರವಾಗಿ ಹೇಳುತ್ತೆ. ಜೊತೆಗೆ ನಗರದ ಮೂಲಸೌಕರ್ಯದ ಮೇಲೆ ಎಷ್ಟು ಭಾರೀ ಒತ್ತಡ ಬಿದ್ದಿತ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ಬೆಸ್ಕಾಂಗೆ ಒಟ್ಟು 6,869 ಅಧಿಕೃತ ದೂರುಗಳು ದಾಖಲಾಗಿವೆ. ಇದರಲ್ಲಿ 5,500ಕ್ಕೂ ಹೆಚ್ಚು ದೂರುಗಳು ಕೇವಲ ಕರೆಂಟ್ ಕಟ್ಟಾಗದ್ದಕ್ಕೆ ಸಂಬಂಧಪಟ್ಟವು. ಬಿರುಗಾಳಿಯ ರಭಸಕ್ಕೆ 43 ವಿದ್ಯುತ್ ಕಂಬಗಳು ಮುರಿದುಬಿದ್ದಿವೆ ಮತ್ತು 17 ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿವೆ. ವಿದ್ಯುತ್ ಜಾಲ ಈ ಮಟ್ಟಿಗೆ ಕುಸಿದು ಬಿದ್ದುದರಿಂದ ನಗರದ ಬಹುತೇಕ ಭಾಗಗಳು ಗಂಟೆಗಟ್ಟಲೇ ಸಂಪೂರ್ಣ ಕತ್ತಲಲ್ಲಿ ಮುಳುಗಿದ್ವು. ಇನ್ನು ಸಂಚಾರ ವಿಭಾಗ, ಸ್ತಬ್ಧವಾದ ನಗರ ವ್ಯವಸ್ಥೆ. ರಸ್ತೆಗಳಲ್ಲಿ ವಾಹನ ಸಂಚಾರ ಮತ್ತು ಸಾರ್ವಜನಿಕ ಪ್ರಯಾಣ ಹೇಗೆ ಅಸ್ತವ್ಯಸ್ತವಾಗಿತ್ತು ಅನ್ನೋದನ್ನು ನೋಡೋಣ. ಪ್ರವಾಹ ಪೀಡಿತ ರಸ್ತೆಗಳಲ್ಲಿ ಪ್ರಯಾಣಿಕರು ವಿಪರೀತ ಮತ್ತು ಭಯಾನಕ ಘಟನೆಗಳನ್ನು ಎದುರಿಸಬೇಕಾಯಿತು. ಲ್ಯಾವೆಲ್ಲೆ ರಸ್ತೆಯಲ್ಲಿ ದಿಢೀರನೆ ರಸ್ತೆ ಕುಸಿದು ದೊಡ್ಡ ಸಿಂಕ್ಹೋಲ್ ಸೃಷ್ಟಿಯಾಯಿತು. ಇನ್ನು ಮಾಗಡಿ ರಸ್ತೆಯಲ್ಲಿ ನಟನೊಬ್ಬನ ಬೃಹತ್ ಮರದ ಕಟೌಟ್ ಗಾಳಿಗೆ ರಸ್ತೆಯಲ್ಲಿ ಹೋಗ್ತಿದ್ದ ಆಟೋ ರಿಕ್ಷಾದ ಮೇಲೆಯೇ ಉರುಳಿ ಬಿದ್ದಿದೆ. ಅಕ್ಷರಶಃ ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸುವಂತಹ ಭಯಾನಕ ವಾತಾವರಣ ಅಂದು ನಿರ್ಮಾಣವಾಗಿತ್ತು. ಸಾರಿಗೆ ವ್ಯವಸ್ಥೆ ಕುಸಿದಾಗ ಅದರ ಆರ್ಥಿಕ ಹೊರೆ ಸಾಮಾನ್ಯ ಜನರ ಮೇಲೆಯೇ ಬೀಳುತ್ತೆ ಅಲ್ವಾ? ಸಾಮಾನ್ಯ ದಿನಗಳಲ್ಲಿ 350 ರೂಪಾಯಿ ಇರುತ್ತಿದ್ದ ಆಟೋ ದರ ಈ ಅವ್ಯವಸ್ಥೆಯ ನಡುವೆ ಆಪ್ ಆಧಾರಿತ ಸೇವೆಗಳಲ್ಲಿ ವಿಪರೀತವಾಗಿ ಏರಿಕೆಯಾಯಿತು. 50% ಹೆಚ್ಚಾಗಿ ದರ 500 ರೂಪಾಯಿಗೂ ಅಧಿಕವಾಗಿತ್ತು. ಮಳೆಯಲ್ಲಿ ಸಿಲುಕಿದ್ದ ಜನ ಮನೆ ತಲುಪೋಕೆ ಈ ದುಬಾರಿ ಬೆಲೆ ತೆರಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ರು. ರಸ್ತೆ ಸಂಚಾರ ಸಂಪೂರ್ಣ ಹದಗೆಟ್ಟಿದ್ದರಿಂದ ಜನರ ದಂಡು ಮೆಟ್ರೋದತ್ತ ಮುಖ ಮಾಡಿತು. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಮೆಟ್ರೋ ರೈಲುಗಳ ವೇಗವನ್ನ ತಗ್ಗಿಸಲಾಗಿತ್ತು. ಜೊತೆಗೆ ಅದು ಪೀಕ್ ಅವರ್ ಆಗಿದ್ರಿಂದ ಮೆಜೆಸ್ಟಿಕ್ ಇಂಟರ್ಚೇಂಜ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಭಾರೀ ಜನದಟ್ಟಣೆ ಉಂಟಾಗಿ ಸಿಕ್ಕಾಪಟ್ಟೆ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು. ಮತ್ತೊಂದೆಡೆ ಬಿಎಂಟಿಸಿ ಬಸ್ಗಳು ಕೂಡ ಅಲ್ಲಲ್ಲಿ ಕೆಟ್ಟು ನಿಂತಿದ್ರಿಂದ ಇಡೀ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಉಸಿರುಗಟ್ಟುವಿಕೆಗೆ ಸಿಲುಕಿತ್ತು. ಕೊನೆಯದಾಗಿ ಹೊಣೆಗಾರಿಕೆ. ದುರಂತದ ನಂತರದ ಸರ್ಕಾರದ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಪರಿಶೀಲಿಸೋಣ. ಘಟನಾ ಸ್ಥಳ ಮತ್ತು ಆಸ್ಪತ್ರೆಗೆ ಖುದ್ದಾಗಿ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣದ ಪರಿಹಾರ ಕಾರ್ಯಗಳನ್ನು ಪ್ರಕಟಿಸಿದರು. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡದಾಗಿ ಘೋಷಿಸಿದರು. ಇದಲ್ಲದೆ ಆಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿದ್ದ ಕಾಮಗಾರಿಯ ಗುಣಮಟ್ಟ ಮತ್ತು ನಿರ್ಲಕ್ಷ್ಯದ ಕುರಿತು ಪ್ರಾಥಮಿಕ ತನಿಖೆಗೂ ಅವರು ಆದೇಶಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಅಧಿಕಾರಿಗಳ ಮೇಲಿನ ಅಸಮಾಧಾನ ಹೊರಹಾಕಿದ ಮುಖ್ಯಮಂತ್ರಿಗಳು ನೇರವಾಗಿ ಹೀಗೆ ಪ್ರಶ್ನಿಸಿದರು. ಗೋಡೆ ಹಳೆಯದು ಅನ್ನೋದು ನಿಮಗೆ ತಿಳಿದಿರಲಿಲ್ವೇ? ಸರಿಯಾದ ನಿಗಾ ವಹಿಸಿದ್ರೆ ಇದನ್ನ ತಡಿಬಹುದಿತ್ತಲ್ವೇ ಅಂತ. ಈ ಪ್ರಶ್ನೆಗಳು ನಗರದ ಮೂಲ ಸೌಕರ್ಯಗಳ ನಿರ್ವಹಣೆಯಲ್ಲಿನ ಗಂಭೀರ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತವೆ. ಅಧಿಕಾರಿಗಳ ಬೇಜವಾಬ್ದಾರಿಯೇ ಇಷ್ಟೊಂದು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಅನ್ನೋ ಚರ್ಚೆಯನ್ನ ಇದು ಹುಟ್ಟುಹಾಕಿದೆ. ಈ ವರದಿಯ ಕೊನೆಯಲ್ಲಿ ನಮ್ಮೆಲ್ಲರ ಮುಂದಿರುವ ಗಂಭೀರ ಪ್ರಶ್ನೆ ಇದು. ಹವಾಮಾನ ವೈಪರೀತ್ಯಗಳು ಐತಿಹಾಸಿಕ ದಾಖಲೆಗಳನ್ನು ಮುರಿತಿರುವ ಈ ಕಾಲದಲ್ಲಿ ಇಂತಹ ಪ್ರಮುಖ ನಗರಗಳು ತಮ್ಮ ನಾಗರಿಕರನ್ನ ರಕ್ಷಿಸಲು ನಿಜಕ್ಕೂ ಸಿದ್ಧವಾಗಿವೆಯೇ? ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಮೂಲಸೌಕರ್ಯಗಳು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವ ಶಕ್ತಿ ಕಳೆದುಕೊಂಡಿವೆಯೇ? ಯೋಚನೆ ಮಾಡಬೇಕಾದ ವಿಷಯ ಇದು. ಈ ಘಟನೆಯ ಸಂಪೂರ್ಣ ವಾಸ್ತವವನ್ನ ಅರ್ಥಮಾಡಿಕೊಳ್ಳಲು ಈ ವಿವರಣೆ ಸಹಕಾರಿಯಾಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.